ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿ ನನ್ನ ಕಲೀಗ್ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಶಾಸಕ ಎಂವೈ ಪಾಟೀಲ್ ಅವರ ಬಲಗೈ ಬಂಟ ಅಂತ ಹೇಳಿಸ್ಕೊಳ್ತಾ ಇರುವ ಕಾಂಗ್ರೆಸ್ನ ಮುಖಂಡ ಮತೀನ್ ಪಟೇಲ್ ಮದುವೆ ಸಮಾರಂಭದಲ್ಲಿ ಕೈಯಲ್ಲಿ ಗನ್ ಹಿಡಿದು ದುರಂಧರ್ ಸಿನಿಮಾದ ಹಾಡಿಗೆ ಡ್ಯಾನ್ಸ್ ಮಾಡಿ ಬಿಲ್ಡಪ್ ಕೊಟ್ಟಿರೋದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಇದರ ಬೆನ್ನಲ್ಲೇ ಇದೀಗ ಆತನ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದೇ ಮದುವೆ ಕಾರ್ಯಕ್ರಮದಲ್ಲಿ ದುಡ್ಡೆಸೆದು ಬಿಲ್ಡಪ್ ಕೊಟ್ಟಿದ್ದಾನೆ ಈ ಕಾಂಗ್ರೆಸ್ ಮುಖಂಡ. ದುಡ್ಡಿನ ನೋಟ್ ಎಸೆದು ಮತೀನ್ ಪಟೇಲ್ ಬಿಲ್ಡಪ್ ಕೊಟ್ಟಿರೋದು. ಇದೇ ಕಾರ್ಯಕ್ರಮದಲ್ಲಿ ಗನ್ ಹಿಡಿದು ಕುಣಿದದ್ದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ. ಕಲಬುರಗಿಯಲ್ಲಿ ನಡೀತಾ ಇದ್ದ ಮದುವೆ ಸಮಾರಂಭದಲ್ಲಿ ದುರಂಧರ್ ಸಿನಿಮಾದ ಸಾಂಗ್ಗೆ ಡ್ಯಾನ್ಸ್ ಮಾಡಿ ಸುಮ್ಮನೆ ಮನೆಗೆ ಹೋಗೋದ್ ಬಿಟ್ಟು ಕೈಯಲ್ಲಿ ಗನ್ ಹಿಡಿದು ನೋಟ್ಗಳನ್ನ ಚೆಲ್ತಾ ಬಿಲ್ಡಪ್ ಕೊಟ್ಟಿರೋದು ಇದೀಗ ಸಂಕಷ್ಟಕ್ಕೆ ಕಾರಣವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಕೈಯಲ್ಲಿ ಗನ್ ಹಿಡಿದು ಶೋಕಿ ತೋರಿಸಿದ್ದು ಅಲ್ಲದೆ ನೋಟ್ಗಳನ್ನ ಚಿಮ್ಮಿ ಮತ್ತಷ್ಟು ಬಿಲ್ಡಪ್ ಅನ್ನ ಕೊಟ್ಟಿರೋದು. ಸದ್ಯಕ್ಕೆ ಈ ವಿಡಿಯೋಗಳು ವೈರಲ್ ಆಗಿದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮತೀನ್ ಪಟೇಲ್ನ ಎರಡೆರಡು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಕೈಯಲ್ಲಿ ಗನ್ ಹಿಡಿದು ದುರಂಧರ್ ಸಿನಿಮಾದ ಹಾಡಿಗೆ ಡ್ಯಾನ್ಸ್ ಮಾಡಿ ಶೋಕಿ ತೋರಿಸಿರೋದು, ಮತ್ತೊಂದು ಕಡೆಯಲ್ಲಿ ನೋಟ್ಗಳನ್ನ ಚಿಮ್ತಾ ಬಿಲ್ಡಪ್ ಕೊಟ್ಟಿರೋದು. ಎರಡೂ ದೃಶ್ಯಗಳು ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿದೆ. ಹಾಗೆ ಈತನ ವರ್ತನೆಯ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಶಾಸಕರಾದ ಎಂವೈ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ, ಹೇಳಿ ಮೇಡಮ್. ಮತೀನ್ ಪಟೇಲ್ ಅನ್ನೋರು ತಮ್ಮ ಬಲಗೈ ಬಂಟ ಅಂತ ಹೇಳಲಾಗ್ತಿದೆ ಸರ್, ನಿಜಾನಾ? ತಮಗೆ ಪರಿಚಯನಾ ಇವರು? ಪರಿಚಯ ನಮ್ಮ ಕಾರ್ಯಕರ್ತರು. ಅವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆಗಿದ್ರು. ಅವರು ತಮ್ಮ ಪ್ರೈವೇಟ್ ಫಂಕ್ಷನ್ ಇತ್ತು, ಅವ್ರ ಮನೆಯಲ್ಲಿ ಮದುವೆ ಇತ್ತು. ಅವ್ರೇನು ಮದುವೆ ಇದ್ದಾಗ ಈ ಎಲ್ಲರೂ ಒತ್ತಾಯ ಮಾಡಿದ್ರೆ ಡಾನ್ಸ್ ಮಾಡಿದಾರ. ಒಂದು ಆರ್ಟಿಫಿಷಿಯಲ್ ಕೈಯಾಗ ಗನ್ ಕೊಟ್ಟರಂತ, ಅದು ಹಿಡಿದು ಡಾನ್ಸ್ ಮಾಡ್ಯಾರ ಅಷ್ಟೇ. ಅದು ಆರ್ಟಿಫಿಷಿಯಲ್ ಅನ್ನೋದು ಖಾತ್ರಿ ಆಯ್ತಾ ಸರ್? ನನ್ಗೆ ಹಾಗೆ ಗೊತ್ತು, ಪೊಲೀಸರು ಹೇಳ್ಬೇಕು. ಅಲ್ಲ, ನಿಮಗೆ ಯಾರು ಹೇಳಿದ್ರು ಅದು ಆರ್ಟಿಫಿಷಿಯಲ್ ಅಂತ ಹೇಳಿ? ಅವ್ರು ಕನ್ಫರ್ಮ್ ಹೇಳಿದ್ರ ಅಥವಾ ಹಿಂಗೆ ಗೊತ್ತಾಯ್ತಾ ಅಂತ? ಇಲ್ಲ, ಅವ್ರಿಗೆ ಕೇಳ್ದನ, ಇದೇನು ಬರ್ಲಿಕತ್ತದ, ನನ್ನ ಹೆಸರು ಬರ್ಲಿಕತ್ತದ, ಬಹಳ ಆತ್ಮೀಯರ ಅಂತ ನನ್ನ ಹೆಸರು ಬರ್ಲಿಕತ್ತದ, ಯಾಕ ಅಂತ ಕೇಳ್ದ ನಾನು. ಇಲ್ಲ, ಅದು ಆರ್ಟಿಫಿಷಿಯಲ್ ಹುಡುಗ ತಂದು ಕೊಟ್ಟು ಕೈಯಾಗ ಹಿಡಿದಿನ ಅಂತ. ನೀವ್ ಅವ್ರ ಜೊತೆ ಮಾತಾಡಿದ್ರ ಪರ್ಸನಲಿ? ಮಾತಾಡ್ತೀನಿ. ಬಟ್ ಇದು ಗನ್ ಸಂಸ್ಕೃತಿ ಬಗ್ಗೆ ಇತ್ತೀಚೆಗೆ ಬಹಳ ಚರ್ಚೆ ಆಗ್ತದೆ. ಪಾಟೀಲ್ ಸಾಹೇಬ್ರೆ, ತಮಗೂ ಗಮನಕ್ಕೆ ಬಂದಿರಬಹುದು ಬಳ್ಳಾರಿಯಲ್ಲ ಘಟನೆ. ಈ ಕಾಂಗ್ರೆಸ್ ಮುಖಂಡರು, ಅವರ ಬಲಗೈ ಬಂಟ್ರು, ಇವ್ರ ಕೈಲೆಲ್ಲ ಗನ್ ಹಾಕಿದೆ ಅನ್ನೋ ದೊಡ್ಡ ಪ್ರಶ್ನೆ ಆಗ್ತಾ ಇತ್ತು. ಇವಾಗ ಈ ಘಟನೆನೂ ಅದೇ ರೀತಿಯಲ್ಲಿ ಆಯ್ತಾ ಅನ್ನೋ ಪ್ರಶ್ನೆ. ಇಲ್ಲ, ಅದೇನಿಲ್ಲ. ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ದಾಗ ನಾನು ಕೂಡ ಅದರ ಅದಕ್ಕ ಮುಂಚೆ ಏನಾಗಿದೆ, ಅದು ಮತ್ತೆ ಬೇರೆ ಕಾರ್ಯಕ್ರಮ ಇದ್ವು ಅಂತೆ. ಫ್ಯಾಮಿಲಿ ಪ್ರೋಗ್ರಾಮ್ದಾಗ ಅದೇನೋ ಹುಡುಗರು ಆಡೋ ಮುಂದೆ ಇವ್ರ ಕೈಯಾಗ ಕೊಟ್ಟಾರ, ಇವ್ರು ಹಿಡಿದಾರ. ತಾವು ಒಬ್ಬ ಜನಪ್ರತಿನಿಧಿ ಇದ್ದೀರಿ, ಹೀಗಾಗಿ ಈ ಪ್ರಶ್ನೆ, ಈ ಸಾರ್ವಜನಿಕವಾಗಿ ಗನ್ಗಳನ್ನ ಪ್ರದರ್ಶನ ಮಾಡೋ ಸಂಸ್ಕೃತಿ ಸರಿನಾ ಅಂತ? ಅದು ಮದುವೆ ಸಮಾರಂಭನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಸರಿ ಅಲ್ಲ ಅಂತ ನಾವು ಹೇಳ್ಕತ್ತೀವಿ. ಇದು ಸರಿ ನಮಗೂ ಕಾಣ್ತಾ ಇಲ್ಲ. ಯಾವುದೇ ಆರ್ಟಿಫಿಷಿಯಲ್ ಆಗಲಿ ಒರಿಜಿನಲ್ ಇರಲಿ, ಅದು ಸರಿನೇ ಅಲ್ಲ ಅಂತ ಹೇಳೋದು. ಯಾಕಂದ್ರೆ ಈಗ ನಿಮ್ ವಿರೋಧಿಗಳಿಗೆ ಅಂದ್ರೆ ಬಿಜೆಪಿಗರಿಗೆ ಇದೇ ದೊಡ್ಡ ಅಸ್ತ್ರ ಆಗಿದೆ. ತಮ್ಮ ಬಲಗೈ ಬಂಟ, ಆತನ ಕೈಯಲ್ಲಿ ಗನ್ನು ಅಂತ ಹೇಳಿ ತಮ್ಮ ಹೆಸರು ಸೇರಿಸಿ ಮಾತನಾಡ್ತಾರೆ. ಹೌದು. ತಾವೇನಾದ್ರು ಇದ್ರ ಬಗ್ಗೆ ಅವರಿಗೆ ಮಾತಾಡಿದ್ದು, ತಿಳಿ ಹೇಳಿದ್ದೇನಾದ್ರೂ ಆಯ್ತಾ? ಆಯ್ತು, ಹೇಳಿದ್ದೇನೆ. ಇದು ಸರಿಯಲ್ಲಪ್ಪ,
ನಮ್ಮ ಹೆಸರು ಬರ್ತದ ನೀವು ಇಲ್ರಿ ಈಗ ನಾವು ಫ್ಯಾಮಿಲಿ ಫಂಕ್ಷನ್ ಇತ್ತು ಅವರು ತಂದು ಕೂಡ ಕುಣದಿವಿ ಆಗ್ತೈತಿ ಹಿಡ್ಕೊಂಡು ಅಷ್ಟೇ. ಸೊ ಇದು ವೈರಲ್ ಆಗಿದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಿರೋದ್ರ ಬಗ್ಗೆ ಮತಿನ್ ಪಟೇಲ್ ಅವರಿಗೆ ಒಂದ್ ರೀತಿ ಮುಜುಗರನೋ ಅಥವಾ ಅವ್ರಿಗೆ ಪಶ್ಚಾತ್ತಾಪನೋ ಇದೆಯಾ ಅಂತ? ಪಶ್ಚಾತ್ತಾಪ ಇದೆ, ಇಂಥದ್ದು ಮಾಡಬಾರ್ದು ಅನ್ನೋದು ಇದೆ. ಅವ್ರು ಯಾವುದೇ ಸಮಾರಂಭದಲ್ಲಿ ಡೀಸೆಂಟ್ ಆಗಿ ಬಿಹೇವ್ ಮಾಡ್ಬೇಕು ಅಂತ ರೈಟ್ ಸರ್. ಇವಾಗ ಕರ್ಸ್ ಹೇಳಿದೆ ನಾನು. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿ ನನ್ನ ಕಲೀಗ್ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಶಾಸಕ ಎಂವೈ ಪಾಟೀಲ್ ಅವರ ಬಲಗೈ ಬಂಟ ಅಂತ ಹೇಳಿಸ್ಕೊಳ್ತಾ ಇರುವ ಕಾಂಗ್ರೆಸ್ನ ಮುಖಂಡ ಮತೀನ್ ಪಟೇಲ್ ಮದುವೆ ಸಮಾರಂಭದಲ್ಲಿ ಕೈಯಲ್ಲಿ ಗನ್ ಹಿಡಿದು ದುರಂಧರ್ ಸಿನಿಮಾದ ಹಾಡಿಗೆ ಡ್ಯಾನ್ಸ್ ಮಾಡಿ ಬಿಲ್ಡಪ್ ಕೊಟ್ಟಿರೋದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಇದರ ಬೆನ್ನಲ್ಲೇ ಇದೀಗ ಆತನ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದೇ ಮದುವೆ ಕಾರ್ಯಕ್ರಮದಲ್ಲಿ ದುಡ್ಡೆಸೆದು ಬಿಲ್ಡಪ್ ಕೊಟ್ಟಿದ್ದಾನೆ ಈ ಕಾಂಗ್ರೆಸ್ ಮುಖಂಡ. ದುಡ್ಡಿನ ನೋಟ್ ಎಸೆದು ಮತೀನ್ ಪಟೇಲ್ ಬಿಲ್ಡಪ್ ಕೊಟ್ಟಿರೋದು. ಇದೇ ಕಾರ್ಯಕ್ರಮದಲ್ಲಿ ಗನ್ ಹಿಡಿದು ಕುಣಿದದ್ದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ. ಕಲಬುರಗಿಯಲ್ಲಿ ನಡೀತಾ ಇದ್ದ ಮದುವೆ ಸಮಾರಂಭದಲ್ಲಿ ದುರಂಧರ್ ಸಿನಿಮಾದ ಸಾಂಗ್ಗೆ ಡ್ಯಾನ್ಸ್ ಮಾಡಿ ಸುಮ್ಮನೆ ಮನೆಗೆ ಹೋಗೋದ್ ಬಿಟ್ಟು ಕೈಯಲ್ಲಿ ಗನ್ ಹಿಡಿದು ನೋಟ್ಗಳನ್ನ ಚೆಲ್ತಾ ಬಿಲ್ಡಪ್ ಕೊಟ್ಟಿರೋದು ಇದೀಗ ಸಂಕಷ್ಟಕ್ಕೆ ಕಾರಣವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಕೈಯಲ್ಲಿ ಗನ್ ಹಿಡಿದು ಶೋಕಿ ತೋರಿಸಿದ್ದು ಅಲ್ಲದೆ ನೋಟ್ಗಳನ್ನ ಚಿಮ್ಮಿ ಮತ್ತಷ್ಟು ಬಿಲ್ಡಪ್ ಅನ್ನ ಕೊಟ್ಟಿರೋದು. ಸದ್ಯಕ್ಕೆ ಈ ವಿಡಿಯೋಗಳು ವೈರಲ್ ಆಗಿದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮತೀನ್ ಪಟೇಲ್ನ ಎರಡೆರಡು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಕೈಯಲ್ಲಿ ಗನ್ ಹಿಡಿದು ದುರಂಧರ್ ಸಿನಿಮಾದ ಹಾಡಿಗೆ ಡ್ಯಾನ್ಸ್ ಮಾಡಿ ಶೋಕಿ ತೋರಿಸಿರೋದು, ಮತ್ತೊಂದು ಕಡೆಯಲ್ಲಿ ನೋಟ್ಗಳನ್ನ ಚಿಮ್ತಾ ಬಿಲ್ಡಪ್ ಕೊಟ್ಟಿರೋದು. ಎರಡೂ ದೃಶ್ಯಗಳು ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿದೆ. ಹಾಗೆ ಈತನ ವರ್ತನೆಯ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಶಾಸಕರಾದ ಎಂವೈ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ, ಹೇಳಿ ಮೇಡಮ್. ಮತೀನ್ ಪಟೇಲ್ ಅನ್ನೋರು ತಮ್ಮ ಬಲಗೈ ಬಂಟ ಅಂತ ಹೇಳಲಾಗ್ತಿದೆ ಸರ್, ನಿಜಾನಾ? ತಮಗೆ ಪರಿಚಯನಾ ಇವರು? ಪರಿಚಯ ನಮ್ಮ ಕಾರ್ಯಕರ್ತರು. ಅವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆಗಿದ್ರು. ಅವರು ತಮ್ಮ ಪ್ರೈವೇಟ್ ಫಂಕ್ಷನ್ ಇತ್ತು, ಅವ್ರ ಮನೆಯಲ್ಲಿ ಮದುವೆ ಇತ್ತು. ಅವ್ರೇನ್ ಮದುವೆ ಇದ್ದಾಗ ಈ ಎಲ್ಲರೂ ಒತ್ತಾಯ ಮಾಡಿದ್ರು, ಡಾನ್ಸ್ ಮಾಡಿದಾರ. ಒಂದು ಆರ್ಟಿಫಿಷಿಯಲ್ ಕೈಯಾಗ ಗನ್ ಕೊಟ್ಟರಂತ, ಅದು ಹಿಡಿದು ಡಾನ್ಸ್ ಮಾಡ್ಯಾರ ಅಷ್ಟೇ. ಅದು ಆರ್ಟಿಫಿಷಿಯಲ್ ಅನ್ನೋದು ಖಾತ್ರಿ ಆಯ್ತಾ ಸರ್? ನನ್ಗೆ ಹೇಗೆ ಗೊತ್ತು, ಪೊಲೀಸರು ಹೇಳ್ಬೇಕು. ಅಲ್ಲ, ನಿಮಗೆ ಯಾರು ಹೇಳಿದ್ರು ಅದು ಆರ್ಟಿಫಿಷಿಯಲ್ ಅಂತ ಹೇಳಿ? ಅವ್ರು ಕನ್ಫರ್ಮ್ ಹೇಳಿದ್ರ ಅಥವಾ ಹಿಂಗೆ ಗೊತ್ತಾಯ್ತಾ ಅಂತ? ಇಲ್ಲ, ಅವ್ರಿಗೆ ಕೇಳ್ದನ, ಇದೇನು ಬರ್ಲಿಕತ್ತದ, ನನ್ನ ಹೆಸರು ಬರ್ಲಿಕತ್ತದ, ಬಹಳ ಆತ್ಮೀಯರ ಅಂತ ನನ್ನ ಹೆಸರು ಬರ್ಲಿಕತ್ತದ, ಯಾಕ ಅಂತ ಕೇಳ್ದೆ ನಾನು. ಇಲ್ಲ, ಅದು ಆರ್ಟಿಫಿಷಿಯಲ್ ಹುಡುಗ ತಂದು ಕೊಟ್ಟು ಕೈಯಾಗ ಹಿಡ್ದಿನ ಅಂತ. ನೀವ್ ಅವ್ರ ಜೊತೆ ಮಾತಾಡಿದ್ರ ಪರ್ಸನಲಿ? ಮಾತಾಡ್ತೀನಿ. ಬಟ್ ಇದು ಗನ್ ಸಂಸ್ಕೃತಿ ಬಗ್ಗೆ ಇತ್ತೀಚೆಗೆ ಬಹಳ ಚರ್ಚೆ ಆಗ್ತದೆ. ಪಾಟೀಲ್ ಸಾಹೇಬ್ರೆ, ತಮಗೂ ಗಮನಕ್ಕೆ ಬಂದಿರಬಹುದು ಬಳ್ಳಾರಿಯಲ್ಲಾದ ಘಟನೆ. ಈ ಕಾಂಗ್ರೆಸ್ ಮುಖಂಡರು, ಅವರ ಬಲಗೈ ಬಂಟ್ರು, ಇವ್ರ ಕೈಲೆಲ್ಲ ಗನ್ ಹಾಕಿದೆ ಅನ್ನೋ ದೊಡ್ಡ ಪ್ರಶ್ನೆ ಆಗ್ತಾ ಇತ್ತು. ಇವಾಗ ಈ ಘಟನೆನೂ ಅದೇ ರೀತಿಯಲ್ಲಿ ಆಯ್ತಾ ಅನ್ನೋ ಪ್ರಶ್ನೆ. ಇಲ್ಲ, ಅದೇನಿಲ್ಲ. ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ದಾಗ ನಾನು ಕೂಡ ಅದರ ಅದಕ್ಕ ಮುಂಚೆ ಏನಾಗಿದೆ, ಅದು ಮತ್ತೆ ಬೇರೆ ಕಾರ್ಯಕ್ರಮ ಇದ್ವು ಅಂತೆ. ಫ್ಯಾಮಿಲಿ ಪ್ರೋಗ್ರಾಮ್ದಾಗ ಅದೇನೋ
ಆ ಹುಡುಗರು ಆಡೋ ಮುಂದೆ ಇವ್ರ ಕೈಯಾಗ ಕೊಟ್ಟರೆ ಇವ್ರು ಹಿಡ್ದಾರ. ತಾವು ಒಬ್ಬ ಜನಪ್ರತಿನಿಧಿ ಇದ್ದೀರಿ, ಹೀಗಾಗಿ ಈ ಪ್ರಶ್ನೆ, ಈ ಸಾರ್ವಜನಿಕವಾಗಿ ಗನ್ಗಳನ್ನ ಪ್ರದರ್ಶನ ಮಾಡುವ ಸಂಸ್ಕೃತಿ ಸರಿನಾ ಅಂತ? ಅದು ಮದುವೆ ಸಮಾರಂಭನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಸರಿ ಅಲ್ಲ ಅಂತ ನಾವು ಹೇಳ್ಕತ್ತೀವಿ. ಇದು ಸರಿ ನಮಗೂ ಕಾಣ್ತಾ ಇಲ್ಲ. ಯಾವುದೇ ಆರ್ಟಿಫಿಷಿಯಲ್ ಆಗಲಿ ಒರಿಜಿನಲ್ ಇರಲಿ ಅದು ಸರಿನೇ ಅಲ್ಲ ಅಂತ ಹೇಳೋದು. ಯಾಕಂದ್ರೆ ಈಗ ನಿಮ್ ವಿರೋಧಿಗಳಿಗೆ ಅಂದ್ರೆ ಬಿಜೆಪಿಗರಿಗೆ ಇದೇ ದೊಡ್ಡ ಅಸ್ತ್ರ ಆಗಿದೆ. ತಮ್ಮ ಬಲಗೈ ಬಂಟ, ಆತನ ಕೈಯಲ್ಲಿ ಗನ್ನು ಅಂತ ಹೇಳಿ ತಮ್ಮ ಹೆಸರು ಸೇರಿಸಿ ಮಾತನಾಡ್ತಾರೆ. ಹೌದೌದು ಹೌದು. ತಾವೇನಾದ್ರು ಇದ್ರ ಬಗ್ಗೆ ಅವರಿಗೆ ಮಾತಾಡಿದ್ದು, ತಿಳಿ ಹೇಳಿದ್ದೇನಾದ್ರೂ ಆಯ್ತಾ? ಆಯ್ತು, ಹೇಳಿದ್ದೇನೆ. ಇದು ಸರಿಯಲ್ಲಪ್ಪ, ನಮ್ಮ ಹೆಸರು ಬರ್ತದ. ನೀವು ಇಲ್ರಿ, ಈಗ ನಾವು ಫ್ಯಾಮಿಲಿ ಫಂಕ್ಷನ್ ಇತ್ತು, ಅವರು ತಂದು ಕೂಡ ಕುಣದಿವಿ ಆಗ್ತೈತಿ ಹಿಡ್ಕೊಂಡು ಅಷ್ಟೇ. ಸೊ ಇದು ವೈರಲ್ ಆಗಿದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಿರೋದ್ರ ಬಗ್ಗೆ ಮತಿನ್ ಪಟೇಲ್ ಅವರಿಗೆ ಒಂದ್ ರೀತಿ ಮುಜುಗರನೋ ಅಥವಾ ಅವ್ರಿಗೆ ಪಶ್ಚಾತ್ತಾಪನೋ ಇದೆಯಾ ಅಂತ? ಪಶ್ಚಾತ್ತಾಪ ಇದೆ. ಇಂಥದ್ದು ಮಾಡಬಾರ್ದು ಅನ್ನೋದು ಇದೆ. ಅವ್ರು ಯಾವುದೇ ಸಮಾರಂಭದಲ್ಲಿ ಡೀಸೆಂಟ್ ಆಗಿ ಬಿಹೇವ್ ಮಾಡ್ಬೇಕು ಅಂತ. ರೈಟ್ ಸರ್, ರೈಟ್ ಸರ್. ಇವಾಗ ಕರ್ಸ್ ಹೇಳಿದೆ ನಾವು. ರೈಟ್ ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.